ಸರ್ ಯಾವ ವೇದಿಕೆ ಹೋದ್ರಿ, ಎಲ್ಲೇ ಹೋಗ್ಲಿ ಕನ್ನಡತನವನ್ನ ಬಿಡ್ಲಿಲ್ಲ ನೀವು. ಕನ್ನಡದಲ್ಲಿ ಮಾತಾಡಿದ್ರೆ ನನ್ಗೆ ಮಾತು ಬರೋದು ನನ್ನ ಅನ್ನೋದನ್ನ. ಐಡೆಂಟಿಟಿ ಅದೇ ಹೌದು. ಇರ್ಬೇಕಾದ್ರೆ ಹ್ಮ್. ನಾನು ಅದೇ ಹೇಳಕ್ ಹೊರಟಿದ್ದಷ್ಟೇ. ಅಂದ್ರೆ ಹ್ಮ್. ನಾನೊಬ್ಬ ನಿಜವಾದ ಕನ್ನಡಿಗ ಆದ್ರೆ ಹ್ಮ್. ನಾನು ಎಲ್ಲಾ ಭಾಷೆನೂ ಮರ್ಯಾದೆ ಕೊಡ್ಬೇಕು. ಹೌದು. ಸೊ ನಿಜವಾದ ಕನ್ನಡಿಗರದ್ದು ಹ್ಮ್. ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಹೌದು ಹೌದು ಅದು ನಮ್ಮ ಪಾತ್ರದಲ್ಲಿ ಇರಬೇಕು ಅಥವಾ ನಮ್ಮ ಪರ್ಸನಾಲಿಟಿಲಿ ಇರಬೇಕು. ಅದು ವ್ಯಕ್ತಿತ್ವದಲ್ಲಿ ಹ್ಮ್. ನಿಜವಾದ ಕನ್ನಡಿಗರು ಯಾರು ಬೇರೆ ಭಾಷೆಯನ್ನ ಇದು ಮಾಡಲ್ಲ. ಹೌದು. ಎಲ್ಲರಿಗೂ ಈಕ್ವಲಿ ಅವ್ರಿಗೂ ಒಬ್ಬರಿಗೆ ಮರ್ಯಾದೆ ಕೊಟ್ರೆ ಇನ್ನೊಂದು ಮರ್ಯಾದೆ ಕೊಡ್ತಾರೆ. ಹ್ಮ್. ಇಲ್ಲ ಅಂದ್ರೆ ನಾವು ಒಂದು ರೀತಿಯಲ್ಲಿ ಮಾತಾಡ್ತಾರೆ, ಅವ್ರು ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾರೆ. ಹ್ಮ್. ಏನ್ ಜೀವನದಲ್ಲಿ ಏನ್ ಹೋಗುತ್ತೆ, ಹೌದು. ಅಕ್ಕಪಕ್ಕದವ್ರ ಜೊತೆಗೆ ಆರಾಮಾಗಿ ಇರ್ಬೋದು ನಾವು ಅಂತೀನಿ ನಾನು ಅಷ್ಟೇ. ನಿಜ. ಅಪ್ಪು ಸರ್ ಏನೇನ್ ಆಗಿ ಹೋಗಿದೆ. ಹೌದು ಸರ್. ಅಪ್ಪು ಸರ್ ನಾನು ನೆನ್ಸ್ಕೋತೀರಾ ಖಂಡಿತವಾಗ್ಲು ಸರ್? ಅವ್ರನ್ನ ತುಂಬಾ ಖುಷಿ ಪಟ್ರು ಅವ್ರು ಸರ್, ಅಪ್ಪು ಸರ್. ಹ್ಮ್. ಅಂದ್ರೆ ಇದೆಲ್ಲ ಜನ ಇಷ್ಟು ಕೊಟ್ಟು ಇಲ್ಲಿವರೆಗೆ ತಗೊಂಡೋಗಿದ್ಯಲ್ಲ, ಹ್ಮ್. ಅವ್ರಿಗೆ ತುಂಬಾ ಇಷ್ಟ ಹ್ಮ್. ಆ ತರದ್ದೆಲ್ಲ. ಹ್ಮ್. ಅಂದ್ರೆ ಹಂಗೆಲ್ಲ ಆದಾಗ ಫಸ್ಟ್ ಅಪ್ರಿಶಿಯೇಟ್ ಮಾಡೋದು ಅವರು. ಹ್ಮ್. ಆಗ ಒಂದು ಟ್ರೈಲರ್ ರಿಲೀಸ್ ಆದ್ರೆ ಫೋನ್ ಮಾಡಿ ವಿಶ್ ಮಾಡೋರು. ಹ್ಮ್. ಏನ್ ಮಾಡಿದ್ರು ಅದಕ್ಕೆ ಒಂದು ಇದಿದೆ. ಹ್ಮ್. ಸೊ ಡೆಫಿನೆಟ್ಲಿ ಅವ್ರು ಮಿಸ್ ಮಾಡ್ಕೊಳ್ತೀವಿ. ಸರ್ ನೂರಾರು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ, ನೂರಾರು ಕಡೆ ಓಡಾಡಿದ್ದೀರಾ, ನೂರಾರು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಈ ಕಾಂತಾರ ಚಾಪ್ಟರ್ 1 ಅಂತ ಬಂದಾಗ ರಿಷಬ್ ಶೆಟ್ರ ಮನಸ್ಸಲ್ಲಿ ಯಾವತ್ತು ಉಳಿಯುವಂತ ಯಾವ್ದಾದ್ರು ಒಂದು ಅಂಶ, ಎಲ್ಲೂ ಹೇಳಿಲ್ಲಪ್ಪ ಇದು ನಿಮ್ಮಲ್ಲಿ ಹೇಳ್ತೀನಿ ನೋಡಿ ಅಂತಿದ್ರೆ ಏನಿಲ್ಲ, ಆ ತರದ್ ಏನಾದ್ರು ಇದ್ರೆ ಹೇಳ್ಬೋದಾ ಸರ್? ಹಂಗೇನಿಲ್ಲ. ಯಾವ್ದಾದ್ರು ಎಲ್ಲ ಅಂದ್ರೆ ಏನೇನ್ ಹೇಳ್ಬೋದು ಎಲ್ಲ ಹೇಳಿದೀನಿ ನಾನು. ಹ್ಮ್. ರಿಪೀಟೆಡ್ಲಿ ದೈವದ ಬಗ್ಗೆ ಅದೆಲ್ಲ ಕೇಳ್ತಾರೆ, ಅವಾಗ ನಾನು ಹೇಳಕ್ ಹೋಗಲ್ಲ ಅದು. ಅಂದ್ರೆ ಅದೆಲ್ಲ ತುಂಬಾ ಮನ್ಸಿಗೆ ಇರ್ಬೇಕಾಗಿರುವಂತ ವಿಚಾರಗಳೇ ಹೊರತು ಅದನ್ನ ತುಂಬಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬಾರ್ದು ಅನ್ನೋದು. ಸಿನಿಮಾದಲ್ಲೇ ಅಷ್ಟೆಲ್ಲ ತೋರಿಸಿರ್ತೀವಿ, ಅದ್ರ ಮೇಲೆ ಮಾತೇನಾಡೋದಿದೆ ಅನ್ನೋ ತರದ್ದು ಇರುತ್ತೆ. ಬಿಟ್ರೆ ಅಂತದ್ ಏನಿಲ್ಲ, ಏನ್ ಕೇಳೋದೆಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು ಅಷ್ಟೇ. ಓಕೆ, ಲಾಸ್ಟ್ ಕಾಂತಾರದಲ್ಲಿ ಕ್ಲೈಮ್ಯಾಕ್ಸ್ ನಮ್ಮನ್ನ ಕಾಡಿ ಇವತ್ತಿಗೆ ಎಷ್ಟು ಸಲ ನೋಡಿದ್ರು ಕೂಡ ಮತ್ತೆ ಮತ್ತೆ ನೋಡೋಣ ಅಂತ ಅನ್ಸುತ್ತೆ. ಈ ಕ್ಲೈಮ್ಯಾಕ್ಸ್ ಅದೇ ತರ ನಮ್ಮನ್ನ ಹ್ಯಾಂಗ್ ಓವರ್ ಅಲ್ಲಿ ಮನೆ ಕಳಿಸುತ್ತಾ ಹೇಗೆ ಸರ್ ನೋಡಿ ಅಂತೀರ? ನನಗೆ ಗೊತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡಿದ್ದೀರಾ, ಸಿನಿಮಾ ಶುರುವಿಂದ ತಾನೇ ನೋಡ್ಬೇಕು. ಆದ್ರೂ ಜಾಸ್ತಿ ಅದು ಕಾಡಿದ್ದ ನೀವು ಕರೆಕ್ಟ್ ಆಗಿ ನೋಡಿ, ಹೊಂಬಾಳೆ ಲೋಗ ಅಷ್ಟೇ ಕತೆ ಶುರು ಆಗತ್ತೆ, ಅಲ್ಲಿಂದ ಕತೆ ಫಾಲೋ ಮಾಡಿ. ಕ್ಲೈಮ್ಯಾಕ್ಸ್ ಬಗ್ಗೆ ಯಾಕೆ ಟೆನ್ಷನ್ ನಿಮ್ಗೆ? ಕ್ಲೈಮ್ಯಾಕ್ಸ್ ಅಲ್ಲಿ ಆತರ ಏನಾದ್ರೂ ನಮ್ಮನ್ನ ಯಾಕೆ ಟೆನ್ಷನ್? ಈಗ ನೀವು ಸಿನಿಮಾ ಶುರು ಮಾಡ್ಲೇ ಇಲ್ಲ, ಇನ್ನು ಇಲ್ಲಿ ಕ್ಲೈಮ್ಯಾಕ್ಸ್ ಮಾತಾಡ್ತಿರಲ್ಲ ಅಂತೀನಿ. ನೀವು ನೋಡಿ, ಸಿನಿಮಾ ನೋಡಿ, ಒಂದ್ ಫ್ರೆಶ್ ಪರ್ಸ್ಪೆಕ್ಟಿವ್ ನೋಡಿ ಸಿನಿಮಾ, ನಿಮ್ಗೆ ಅದು ಏನ್ ಹೇಳುತ್ತೆ ಅಂತ ಗೊತ್ತಾಗತ್ತಲ್ಲ.